ಎಲ್ಲೋ ಕರ್ಕೊಂಡ್ ಬಂದಿದ್ದೀರಾ? ನಾನು ಏನ್ ಆಸೆ ಇಟ್ಕೊಂಡ್ ಬಂದಿದ್ದೋ ಬೆಂಗಳೂರಿಗೆ ಆರ್ಟಿಸ್ಟ್ ಆಗ್ಬೇಕು, ಆಕ್ಟರ್ ಆಗ್ಬೇಕು ಅಂತೆಲ್ಲ. ಹಾ. ನಾನು ಕಲ್ತಿದ್ದು ಫಸ್ಟ್ ಬಂದಿದೆ ಆದರ್ಶ್ Okay. ಫಿಲ್ಮ್ ಇನ್ಸ್ಟಿಟ್ಯೂಟ್ ಅಂತ. ಹಾ. ಆದ್ರೆ ಈಗಿಲ್ಲ, ಸುಮಾರು ವರ್ಷ ಆಯ್ತಂತೆ ಕ್ಲೋಸ್ ಆಗಿ. ಆದರ್ಶ ಫಿಲ್ಮ್ ಇನ್ಸ್ಟಿಟ್ಯೂಟ್ ರಾಜ್ಯದ ಪ್ರಖ್ಯಾತ ಸಂಸ್ಥೆ ಆದರ್ಶ ಫಿಲ್ಮ್ ಅಂಡ್ ಟಿವಿ ಇನ್ಸ್ಟಿಟ್ಯೂಟ್. ಇವಾಗೆಲ್ಲ ತುಂಬಾ ಫಿಲಂ ಆಕ್ಟಿಂಗ್ ಕ್ಲಾಸಸ್ ಇದೆ, ಬಟ್ ಗೌರ್ಮೆಂಟ್ ಇನ್ಸ್ಟಿಟ್ಯೂಷನ್ಗಳು ನನಗೆ ಗೊತ್ತಿರಂಗೆ ಇಡೀ ಇಂಡಿಯಾದಲ್ಲೇ ಒಂದು ಈಗೆಷ್ಟಿದೆ ಗೊತ್ತಿಲ್ಲ. ನಾನ್ ಕಲಿಯೋ ಟೈಮ್ ಅಲ್ಲಿ ಒಂದು 4 ಒಂದ್ 5 ಒಳಗೆ ಅನ್ಕೋ, ಅದ್ರಲ್ಲಿ ಒಂದು ಇದೆ ಇದು ಬೆಂಗಳೂರು. ಗೌರ್ಮೆಂಟ್ government, ಈಗಂತೂ ನಾವು ನೋಡಕ್ಕೆ ಸಾಧ್ಯ ಇಲ್ಲ ಈ ತರ. ಗೌರ್ಮೆಂಟ್ ಇದು ಆಕ್ಚುಲಿ ಇದ್ರ ಹಾ. ಸಬ್ಸಿಡಿ ಎಲ್ಲ ಏನೋ ಸಮಥಿಂಗ್ ಏನೇನೋ ಫೆಸಿಲಿಟೀಸ್ ಎಲ್ಲ ಇದೆ ಆಕ್ಚುಲಿ. ಇದ್ರದ್ದು ಇನ್ನೊಂದು ಬ್ರಾಂಚ್ ಬಂದು ಮಲ್ಲೇಶ್ವರಂ ಅಲ್ಲಿ ಇದೆ. ಓಕೆ. ಮೈನ್ ಬ್ರಾಂಚ್ ಅದೇನೆ. ಫಸ್ಟ್ ಫೇಸರ್ ಟೌನ್ ಅಲ್ಲಿ ಇತ್ತು. ಗಣೇಶ್ ಸರ್ ಎಲ್ಲ ಕಲಿತಿದ್ರಲ್ಲ, ಅವರು ಆದರ್ಶ್ ಫಿಲ್ಮ್ ಇನ್ಸ್ಟಿಟ್ಯೂಟ್ ಅಲ್ಲೇ ಕಲ್ತಿದ್ರು. ಗಣೇಶ್ ಸರ್ವೆ ಇದ್ರ ತುಂಬಾ ಜನ ಇದಾರೆ ಆರ್ಟಿಸ್ಟ್ ಗಳು ಕಲ್ತಿರೋರು ಇಲ್ಲಿ. ಆದ್ರೆ ರಾಯರ ಪಾತ್ರ ಮಾಡಕ್ಕೆ ಆ ಮುಖ ಚಹರೆ ಜೊತೆಗೆ ಅಭಿನಯನೂ ತುಂಬಾ ಮುಖ್ಯ ಆಗುತ್ತೆ. ಆ ಅಭಿನಯ ಇರ್ಬೋದು, ಆ ಬಾಡಿ ಲ್ಯಾಂಗ್ವೇಜ್, ಆ ವಾಯ್ಸ್ ವೈಬ್ರೇಷನ್ಗಳು, ಇದಕ್ಕೆಲ್ಲ ಒಂದು ತರಬೇತಿ ಅನ್ನೋದು ಬೇಕಾಗುತ್ತೆ. ನಮಗಿದು ಮುಖ್ಯವಾಗಿ ಸಿಕ್ಕಿದ್ದು ಆದರ್ಶ ಫಿಲ್ಮ್ ಇನ್ಸ್ಟಿಟ್ಯೂಟ್ ಅಲ್ಲಿ. ಸೊ ಓವರ್ ಆಲ್ ಕಂಪ್ಲೀಟ್ ಪ್ಯಾಕೇಜ್ ಆಫ್ ಲರ್ನಿಂಗ್ ಅಬೌಟ್ ಸಿನಿಮಾ ಅಂತ ಹೇಳ್ತಾರಲ್ವಾ, ಅದನ್ನ ನಾನು ಆದರ್ಶ ಫಿಲ್ಮ್ ಇನ್ಸ್ಟಿಟ್ಯೂಟ್ ಇಂದ ಕಲಿತೆ. ಇದು ಡಿಪ್ಲೊಮಾ ಇನ್ ಆಕ್ಟಿಂಗ್ ಅಂದ್ರೆ ಒಂದ್ ವರ್ಷದ ಕೋರ್ಸ್. ಆಕ್ಟಿಂಗ್ ಆಗಿ ಏನೇನ್ ಬೇಕು ಪ್ರತಿಯೊಂದು ಇಲ್ಲಿ ಕಲ್ಸ್ಕೊಡ್ತಾರೆ. ಸೊ ಇದಂತೂ ನನ್ಗೆ ಮರೆಯಕ್ಕೆ ಆಗಲ್ಲ. ಈ ಜಾಗ ಆಗ್ಲಿ ಇನ್ನೊಂದಾಗ್ಲಿ, ಅಂಡ್ ಇದ್ರ ಅಕ್ಕಪಕ್ಕ ಜಾಗಗಳೆಲ್ಲ ಸಿನಿಮಾಗೂ ಫೇಮಸ್ ಇದೆ. ಆಮೇಲೆ ಕರ್ಕೊಂಡು ಹೋಗ್ತೀನಿ ಆ ಕಡೆ. ಇಲ್ಲಿಂದ ಮಾಡಿದಾರೆ ಇವಾಗ. ಇವಾಗ ಇಲ್ಲೆಲ್ಲ ಗಿಡಗಳು ಬೆಳೆದಿದೆ. ಹಾ. ನಮ್ಗೆಲ್ಲ ಇದೇ ತರ ಗೇಟ್ ಕ್ಲೋಸ್ ಆದಾಗ ಅಲ್ಲಿ ಕಾಂಪೌಂಡ್ ಎಲ್ಲ ಆರ್ಬಿಟ್ಟು ಹೋಗ್ತಾ ಇದ್ವಿ ಬೈಕ್ ಅಲ್ಲಿ ಸುರಂಗ ಮಾರ್ಗ ಇದ್ದಂಗೆ ಬಟ್ ನಿಮ್ಗೆ. ಭಯ ಏನಾಗದಂದ್ರೆ ಇಲ್ಲಿ ಜನ ಓಡಾಡಲ್ಲ, ಇಲ್ಲಿ ಬಸ್ಸೇ ಬರಲ್ಲ. ಇಲ್ಲಿ ಹೌದು, ಈಗ ಇಲ್ಲಿ ಖಾಲಿ ಇದೆ. ಹಿಂಗ್ ಕರ್ಕೊಂಡ್ ಬಂದ ನಿಂಗೆ ಗೊತ್ತಿರ್ಬೋದು. ಹೌದು. ಸೊ ಇಲ್ಲಿ ಬೈಕ್ ರಾತ್ರಿ ಎಲ್ಲ ಹಾಕಕ್ಕೂ ತುಂಬಾ ಭಯ ಆಗದ, ಯಾರ ಎತ್ಕೊಂಡ್ ಹೋಗ್ಬಿಟ್ರೆ ಅಂತ. ಕಾಡಲ್ಲ ಫುಲ್, ಬಟ್ ಸ್ಟಿಲ್ ನಾವು ಏನೋ ಮೊಂಡು ಧೈರ್ಯ ಮಾಡಿ ಅಲ್ಲೆಲ್ಲ ಹಾಕಿ ಬೈಕ್ ನ ದಾಟಿ ಇನ್ಸ್ಟಿಟ್ಯೂಷನ್ ಒಳಗಡೆ ಹೋಗ್ತೀವಿ. ಅಂದ್ರೆ ನೈಟ್ 8 ಗಂಟೆ ಲಾಸ್ಟ್ ಬೀಗ ಹಾಕ್ಬಿಡ್ತಾರೆ. ಸರಿ ಬೈಕ್ ಆಕ್ಚುಲಿ ಇಲ್ಲ, ಹಾ. ಬಟ್ ಅಲ್ಲೊಂದು ಜಾಗ ಇದೆ, ಜಾಗ ಇದೆ, ಅಲ್ಲಿಂದ ಹೋಗೋಣ. ಸೊ ಒಳಗ್ ಹೋಗೋಣ ಬಾ, ನೋಡೋಣ. ನಮ್ಮ ಹಾಸ್ಟೆಲ್, ನಾನು ಕಲ್ತಿದಂತ ಕ್ಲಾಸಸ್ ಎಲ್ಲ ಇದೆ. ಅಂದ್ರೆ ಯಾವ ಏಜ್ ಅಲ್ಲಿ ಬಂದಿದ್ ನೀವ್ ಇಲ್ಲಿ ಅಂದ್ರೆ ಅಣ್ಣ? ನಾನು 18-19 ವರ್ಷ. 18 ಅಣ್ಣ ಹಿಂಗ್ ಹೋಗ್ಬೇಕಾ? ಓಕೆ. ಆ ಟೈಮಲ್ಲಿ ಬಂದಿದ್ದು. ಎಷ್ಟು ವರ್ಷ ಇದ್ರಿ ಇಲ್ಲಿ? 1 ವರ್ಷ. ಒಂದ್ ವರ್ಷಕ್ಕೆ ಇಷ್ಟು ಮೆಮೊರೀಸ್ ಕ್ರಿಯೇಟ್ ಮಾಡ್ಕೊಂಡಿದ್ದೀರಾ? 1 ವರ್ಷಕ್ಕೆ. ಅದು ಯಾಕಂದ್ರೆ ನಾನು ಫಸ್ಟ್ ಹಾಸ್ಟೆಲ್ ಲೈಫ್ ಅಲ್ಲ. ಭಯ ಆಗ್ತಿರ್ಲಿಲ್ವಾ ಅವಾಗ ನಿಮ್ಗೆ ಇಲ್ಲೆಲ್ಲ? ಅಭ್ಯಾಸ ಆಗಿತ್ತಲ್ಲ. ಸ್ಟಾರ್ಟಿಂಗ್ ಬಂದಾಗ ಹಂಗೆ ಅನಿಸ್ತಿತ್ತು. ಕಟ್ ಮಾಡಿದ್ದಾರೆ ದಾರಿ. ಅದಕ್ಕೆ ಇದು ಕಾಣಿಸ್ತಿದ್ಯಲ್ಲ, ಇದು ಕ್ಯಾಂಟೀನ್ ಇದು. ಓಕೆ. ಅಂದ್ರೆ ಅಡಗೆ ಅಂತ ಏನ್ ಸೂಪರ್ ಇರ್ಲಿಲ್ಲ, ಬಟ್ ನಿನ್ ಗೊತ್ತಲ್ಲ ಇದು ಕಾಡು. ಇಲ್ಲಿ ಇದು ಬಿಟ್ರೆ ನೀನು ಗೊತ್ತಿರಲಿಲ್ಲ. ನೀನು ಸಿಟಿ ಟೌನ್ಗೆ ಹೋಗ್ಬೇಕಾಯ್ತು. ಎಷ್ಟು ಸೂಪರ್ ಗೊತ್ತಾ ಇಲ್ಲೆಲ್ಲ. ಅವಾಗ ರಿಯಾಲಿಟಿ ಶೋ ಇಲ್ಲೇ ಮಾಡ್ತಿದ್ರು ಆಕ್ಚುಲಿ. ಓಕೆ. ಶೂಟಿಂಗ್ ಮಾಡ್ತಿದ್ರು ಅವಾಗ ಹೆಂಗೆ ಅಂದ್ರೆ ಅಲ್ಲಿ ನಮ್ಮ ಹಾಸ್ಟೆಲ್ ಕುತ್ಕೊಂಡು ಮಲ್ಕೊಂಡ್ ಕ್ಲೀನ್ ಆಗಿ ನೋಡ್ತಿದ್ವಿ. ಹೌದಾ? ಇಲ್ಲಿ ಜಡ್ಜು ಇವರು ರಾಗಿಣಿ ಡ್ಯಾನ್ಸ್ ಶೋ ರಾಗಿಣಿ ಮ್ಯಾಮ್ ಎಲ್ಲ ಬರೋರು. ಆಮೇಲೆ ತುಂಬಾ ಜನ ಬರೋರು ಆಕ್ಚುಲಿ ಇಲ್ಲಿ. ಇದು ಬಂದು ಆಫೀಸ್ ಆಕ್ಚುಲಿ. ಇಲ್ಲಿ ಏನೇನ್ ಇರುತ್ತೆ ಮರ್ತೋಗಿದೆ ನನ್ಗೆ. ಆಕ್ಚುಲಿ ಇಲ್ಲಿ ಏನೇನ್ ಇತ್ತು ಅನ್ನೋದೇ ಮರ್ತೋಗಿದೆ. ಆದರ್ಶ್ ಇಲ್ಲಿ ಬಂದು ಆಫೀಸ್ ಅಷ್ಟೇ. ನಾನು ಯಾಕಂದ್ರೆ ಇಲ್ಲಿ ಯಾವತ್ತೂ ಎಂಟ್ರಿನೇ ಆಗಿಲ್ಲ. ಬಂದಿದ್ರು. ಅಡ್ಮಿಷನ್ಗೆಲ್ಲ ಇಲ್ಲೇ ತಾನೆ? ಅಂದ್ರೆ ಮನೆಯವ್ರು ಮಾಡ್ಸಿದ್ರಾ ಅಡ್ಮಿಷನ್? ಅರ್ಥ ಆಗ್ಲಿಲ್ಲ. ಅಡ್ಮಿಷನ್ಗೆಲ್ಲ ಇಲ್ಲೇ ತಾನೆ ಬರ್ಬೇಕು? ಅಡ್ಮಿಷನ್ ಇಲ್ಲ, ಅಲ್ಲಿ ಮಲ್ಲೇಶ್ವರಂ. ಓಕೆ ಓಕೆ. ಮಲ್ಲೇಶ್ವರಂ ಅಲ್ಲಿ ಇರೋದು. ಸೊ ಇದು ಆಫೀಸು. ಇಲ್ಲಿ ವಾರದಲ್ಲಿ ಒಂದಿನ ಕ್ಲಾಸಸ್ ನಡೆಯೋದು. ಅಂದ್ರೆ ಸಿನಿಮಾ ತೋರ್ಸೋಲ್ಲ, ಕಾಣಿಸ್ತಿದೆ ನಿಮಗೆ ಪ್ರೊಜೆಕ್ಟರ್ದು ಇದು ಸ್ಕ್ರೀನು. ಇಲ್ಲೆಲ್ಲ ಪ್ರೊಜೆಕ್ಟ್ ಇರ್ಬೇಕು ಆಕ್ಚುಲಿ. ಅದು ಏನು ಸಿನಿಮಾ ಅಂದ್ರೆ ಈ ತರ ಚಲನಚಿತ್ರ, ಮುಂಗಾರು ಮಳೆ ಎಲ್ಲ ಎಕ್ಸ್ಪೆರಿಮೆಂಟಲ್ ಮೂವೀಸ್, ಆರ್ಟ್ ಮೂವೀಸ್ ಆತರ ಎಲ್ಲ ತೋರ್ಸೋರು ನಮ್ಗೆ. ಬಟ್ ನಾವು ಎಲ್ಲ ಸಿನಿಮಾ ಎಲ್ಲ ಮಿರರ್ ಕೂಡ ಇಟ್ಟವ್ರೆ. ಮೇಕಪ್ ನೋಡಿ ಇಲ್ಲಿ ಫೋಟೋಗಳೆಲ್ಲ ನೋಡ್ ಗೊತ್ತಾಗತ್ತೆ ನಿನ್ಗೆ. ಅನ್ಸುತ್ತೆ. ನೋಡು ಪಾಪ ಎಷ್ಟು ಜನ ಆರ್ಟಿಸ್ಟ್ ಗಳ ಏನೇನ್ ಕನ್ಸಿಡರ್ ಬರ್ತಾರೆ. ನಂದಿಲ್ಲ ಬಿಡು, ನನ್ ಫೋಟೋ ಎಲ್ಲ ಇಲ್ಲ ಇಲ್ಲಿ. ಎಷ್ಟು ಜನ ಆರ್ಟಿಸ್ಟ್ ಫೋಟೋಸ್ ಎಲ್ಲ ಇಲ್ಲೇ ನೋಡಿ. ಹಿಂದೆ ನೇಮ್ ಬರೆಯೋದು. ನೋಡು. ಸೊ ಇದೊಂದು ಇದು ಬಾ ಆ ಕಡೆ ಅಲ್ಲಿ ಸಖತ್ ಮೆಮೊರೀಸ್ ಅಣ್ಣ ನಿಮ್ದಿದು. ಅಯ್ಯೋ, ಹಿಂಗೂ ಇತ್ತ ಅನ್ನೋ ತರ ಇದೆ ನಮ್ಗೆಲ್ಲ. ಹೌದು. ಅವಾಗ ಅವಾಗೆಲ್ಲ ಎಷ್ಟು ಚೆನ್ನಾಗಿತ್ತು ಗೊತ್ತಾ. ಇಲ್ಲೆಲ್ಲ ನಾವು ಕ್ರಿಕೆಟ್ ಆಡ್ತಿದ್ವಿ. ಒಂಥರ ಗ್ರೌಂಡ್ ತರ ಇತ್ತು, ಕ್ಲೀನ್ ಆಗಿ ಮೇಂಟೈನ್ ಮಾಡಿರೋರು. ಈಗ ತುಂಬಾ ವರ್ಷಗಳಾಗೋಯ್ತಲ್ಲ. ಸೊ ಹಾಗಾಗಿ ಇದು ಮೇಂಟೆನೆನ್ಸ್ ಇಲ್ಲ ಅಲ್ಲಿ, ಅದಕ್ಕೆ ಹಂಗೆಲ್ಲ ಆಗಿದೆ ಆಕ್ಚುಲಿ. ಅದು ಇವಾಗ ಏನಕ್ಕೆ ಅಂತ ಇದು ಸ್ಟಾಪ್ ಮಾಡಿರೋದು, ಇವಾಗೆಲ್ಲ ಕ್ಲೋಸ್ ಮಾಡಿದಾರೆ ಅಂತ ಹೇಳಿದ್ರಲ್ಲ ಅವರು? ಗೊತ್ತಿಲ್ಲ. ಸುಮಾರು ದೊರೆ ಭಗವಾನ್ ಸರ್ ಇದ್ರು ಪ್ರಿನ್ಸಿಪಲ್ ಆಗಿ. ನಾನ್ ಬರಕ್ ಮುಂಚೆ ಎಸ್ ನಾರಾಯಣ್ ಸರ್ ಏನೋ ಇದ್ರು ಇಲ್ಲಿ. ನಾನು ಆದ್ಮೇಲೆ ಮೋಸ್ಟ್ಲಿ ಇಲ್ವೇ ನಮ್ಮ ಇನ್ಸ್ಟಿಟ್ಯೂಷನ್ ಅನ್ಸುತ್ತೆ ಮೋಸ್ಟ್ಲಿ. ನನ್ ಬ್ಯಾಚ್ ಬಂದಿರ್ಬೋದೇನೋ, ಇದ್ರೆ ಗೊತ್ತಿಲ್ಲ. ಇಲ್ಲ ನಮ್ ಬ್ಯಾಚ್ ಲಾಸ್ಟ್ ಅನ್ಸುತ್ತೆ ಮೋಸ್ಟ್ಲಿ. ಅವಾಗೆಲ್ಲ ಹಿಂಗೆ ಇತ್ತ ಇಲ್ಲ ಚೆನ್ನಾಗಿತ್ತು? ಇವಾಗ ಹಾಳಾಗಿರೋದು ಈ ತರ. ಅವಾಗ ಸೂಪರ್ ಆಗಿತ್ತು. ಈಗ ಹಿಂಗ್ ಪಾಳು ಬಿದ್ದಿರೋದು ಅಷ್ಟೇ. ಇದೆಲ್ಲ ಇದು ಇಲ್ಲಿ ಬಂದು ಪ್ರಾಪರ್ಟೀಸ್ ಅಂದ್ರೆ
ಶೂಟಿಂಗ್ ಬೇಕಾಗಿರುವಂತ ಪ್ರಾಪರ್ಟೀಸ್. ಬಾಲು, ಕ್ರಿಕೆಟ್ ಬ್ಯಾಟ್ ಅದೆಲ್ಲ ಇಟ್ಟಿರೋ, ಮತ್ತೆ ಏನೇನೋ ಇಟ್ಟಿರೋರು ಆಕ್ಚುಲಿ. ಆಮೇಲೆ ಇದು ಬಂದ್ಬಿಟ್ಟು ಆಫೀಸ್ ಆಕ್ಚುಲಿ. ಅಲ್ಲೋಡ ಅಣ್ಣವ್ರ ಫೋಟೋ. ಅಣ್ಣವ್ರ ಫೋಟೋ. ಹೃದಯದಲ್ಲಿ ಇದೇನಿದು ನದಿಯೊಂದು ಓಡಿದೆ. ಎಸ್, ಇಲ್ಲಿದಾರಲ್ಲ ಇವರೇ ಪ್ರಿನ್ಸಿಪಲ್ ಆಗಿದ್ದವರು. ಇವರು ಬ್ಯಾಂಕ್ ಜನಾರ್ದನ್ ಸರ್. ಇವ್ರು ಗೊತ್ತಲ್ಲ, ಪಲ್ಲಿ ಇವ್ರು ಗೊತ್ತಲ್ಲ, ಹಳೆ ಆರ್ಟಿಸ್ಟ್, ಡೈರೆಕ್ಟರ್ ಎಲ್ಲ. ಇವರು ಮಧು ಅಂತ ನಮ್ಮ ಟೀಚರ್. ಇವರು ಆಕ್ಟಿಂಗ್ ಕೋರ್ಸ್ ಮಾಡಿಸ್ತಿದ್ರು. ಇನಾಗ್ರೇಷನ್ ಮೋಸ್ಟ್ಲಿ ಇರುತ್ತೆ. ಇದು ದಶಮಾನೋತ್ಸವ ಸಮಾರಂಭ. ವರನಟ ಡಾಕ್ಟರ್ ರಾಜ್ಕುಮಾರ್ ಅವರ ಉಪಸ್ಥಿತಿ ಇಡೀ ಸಮಾರಂಭಕ್ಕೆ ಮೆರುಗನ್ನು ನೀಡಿತ್ತು. ಇದಂತ ಗೊತ್ತಿಲ್ಲ, ಮೋಸ್ಟ್ಲಿ ಇದೆ ಅನ್ಸುತ್ತೆ ನನ್ನ ಪ್ರಕಾರ. ಇದು ಬಂದ್ಬಿಟ್ಟು ಟಿವಿ ರೂಮ್. ಇಲ್ಲೊಂದೇ ಒಂದು ಟಿವಿ ಇದ್ದಿದ್ದು. ಇಲ್ಲೊಂದೇ ಒಂದು ಟಿವಿ ಇದ್ದಿದ್ದು. ಸೊ ನಾವೆಲ್ಲ ಇಲ್ಲಿ ಕೂತ್ಕೊಂಡು ಟಿವಿ ನೋಡ್ತಾ ಇದ್ವಿ, ಎಲ್ಲ ಮಜಾ ಮಾಡ್ತಿದ್ವಿ. ಇಲ್ಲಿ ಟಿವಿ ಇತ್ತು, ಅಂದ್ರೆ ಹಾಸ್ಟೆಲ್ ಸ್ಟೂಡೆಂಟ್ಸ್ಗೆ ಅಂತಾನೆ ಇತ್ತು. ಇದು ನನ್ನ ರೂಮು. ನಿಮ್ ರೂಮಾ? ನಾನು ಇದ್ದಿದ್ ರೂಮ್ ಇದೆ ಇಲ್ಲಿ ನೋಡಿ. ಬಟ್ ಇಲ್ಲಿ ಆಮೇಲೆ ಯಾರ್ಯಾರು ಇದ್ರು, ಇಲ್ಲಿ ನಮ್ಮ ಬಾಸ್ ವಿಷ್ಣು ಸರ್. ಬಾಸ್ ಪರವಾಗಿಲ್ಲ, ಸ್ವಲ್ಪ ನೋಡೋ ಮಟ್ಟಿಗೆ ಇದೊಂದೇ ಚೆನ್ನಾಗಿ ಇಟ್ಕೊಂಡಿರೋದು ಇವಾಗ ಅಲ್ವಾ ನೋಡಿ. ನಮ್ಗೆ ಇದೇ ಒಂಥರ ಕಬೋರ್ಡ್, ಬೀರು ಏನಂತಾರೆ ಇಲ್ಲೆಲ್ಲ. ಆಮೇಲೆ ಇಲ್ಲಿ ನನಗ್ ಗೊತ್ತಿರಂಗೆ ಇಬ್ರೇ ಇದ್ದಿದ್ದು. ಇದೊಂದೇ ರೂಮಲ್ಲಿ ಮಾತ್ರ ಇಬ್ರು ಇದ್ದಿದ್ದೇನೆ. ಎಲ್ಲ ರೂಮಲ್ಲೂ 4 ಜನ, 5 ಜನ, 4 ಜನ ಹಂಗಿದ್ರು. ಇಲ್ಲಿ 3 ಜನ ಅನ್ಸುತ್ತೆ ಮೋಸ್ಟ್ಲಿ. ಬಟ್ ಇದ್ದಿದೆ ನಾವಿಬ್ರು, ಇನ್ನೊಂದು ಯಾರು ಬಂದಿರ್ಲಿಲ್ಲ ಆಕ್ಚುಲಿ. ಸೊ ಇದೆಲ್ಲ ಅಲ್ಲಿಗೆ ಲೆಕ್ಕ ಹಾಕು ನಮ್ದೆಲ್ಲ ಎಲ್ಲಿ ಇಡೋದು ಐಟಮ್ಸ್ ಎಲ್ಲ ಅಲ್ಲೆಲ್ಲ ಇಟ್ಕೊಬೇಕಾಯ್ತು ಅವಾಗ. ಒಂದೇ ರೂಮ್ ಅಪ್ಪ, ಇಷ್ಟು ಕ್ಲೀನ್ ಆಗಿ ನೋಡಿದ್ದು ಸ್ವಲ್ಪ. ಪುಟ್ಟಣ ಕನಗಲ್ ಅವ್ರ ಫೋಟೋ. ಪರವಾಗಿಲ್ಲ, ನನ್ನ ರೂಮಲ್ಲೇ ಇದೆಲ್ಲ ಇದೆ, ಅದೇ ಖುಷಿ. ನೋಡಿ ಚೆನ್ನಾಗಿ ಇಟ್ಕೊಂಡಿದ್ದಾರೆ. ಇದೆಲ್ಲ ರೂಮ್, ಇದೆಲ್ಲ ಸ್ಟೇಯಿಂಗ್. ಇದು ವಾಶ್ರೂಮು. ನಾವ್ ಅಲ್ಲಿ ಹಿಂದ್ಗಡೆ ಅಲ್ಲಿ ಖಾಲಿ ಇತ್ತು. ನಾವ್ ಆಕ್ಚುಲಿ ಟೆರೆಸ್ ಅಲ್ಲಿ ಹೋಗಿ ಮಲ್ಕೋತಿದ್ವಿ, ಶೆಕೆ ಆಗ್ತಿರ್ಲಿಲ್ಲ ಅಂತ ಹೇಳಿ. ಏಣಿ ಹಾಕ್ಬಿಟ್ಟು ಇಲ್ಲಿಂದ ಹೋಗಿ ಇಲ್ಲಿ ಮಲ್ಕೋತಾ ಇದ್ವಿ. ಎಲ್ಲರೂ ಶೆಕೆ ತಡೆಯಕ್ಕಾಗಲ್ಲ ಅಂತ ಹೇಳಿ ಟಾಪಲ್ಲಿ ಇಲ್ಲಿ ಹೋಗಿ ಮಲ್ಕೋತಾ ಇದ್ವಿ. ಯಾರು ಏನ್ ಹೇಳ್ತಿರ್ಲಿಲ್ಲಪ್ಪ, ಯಾರು ಏನ್ ಹೇಳ್ತಿರ್ಲಿಲ್ಲ. ನಾವ್ ಹಂಗಿದ್ವಿ. ಅಲ್ಲಿ ಬಂದು ಚಿಕನ್ ಎಲ್ಲ ಇದೆ, ತಂದೂರಿ ಇದೆ, ಕಡ್ಡಿ ಎಲ್ಲ ಸಿಕ್ಕಿ ಎಲ್ಲ ಮಾಡ್ಕೊಂಡು ವಾಶ್ರೂಮ್ ಎಲ್ಲ ತೋರ್ಸೋದೇನು ಬೇಡ. ಸೊ ಇದು ಬಂದು ಕ್ಲಾಸ್ ರೂಮ್. ಇದು ಮೇನ್ ನಾವು ರೂಮು. ಮೇನ್ ಆ ಬೆಡ್ ಎಲ್ಲ ಕಾಣಿಸ್ತಿದ್ಯಾ? ಆ ಬೆಡ್ ನೇ ಹಾಕ್ಬಿಟ್ಟು ನಮ್ಗೆ ಸ್ಟಂಟ್ಸ್ ಎಲ್ಲ ಕಲಿಸ್ತಾ ಇದೀವಿ. ಸ್ಟಂಟ್ಸ್ ಬೆಡ್ ಅದು. ಓಪನ್ ಇದೆ, ಖುಷಿ ಆಯ್ತು ನೋಡಿ. ಇದೆಲ್ಲ ಬೆಡ್ ಯೂಸ್ ಮಾಡ್ತಿದ್ದೆ, ಎಲ್ಲ ಸ್ಟಂಟ್ಸ್ಗೆ ಅಂತ ಯೂಸ್ ಮಾಡ್ತಿದ್ವಿ ಬೆಡ್ ನಾವು. ಒಂಥರ ಸಾಕಾಗಿದೆ ಆಕ್ಚುಲಿ. ಇದು ಫುಲ್ ಕ್ಲಾಸ್ ರೂಮ್. ಇದು ಬೆಳಗ್ಗೆ 10 ಗಂಟೆಗೆ ಸ್ಟಾರ್ಟ್ ಆದ್ರೆ ಕ್ಲಾಸು, ಮಧ್ಯಾಹ್ನ ತನಕ 2 ಕ್ಲಾಸು, ಆಮೇಲೆ 1 ಅವರ್ ಬ್ರೇಕು, ಆಮೇಲೆ ಮತ್ತೆ 4 ಗಂಟೆ 3 ಗಂಟೆ ತನಕ ಕ್ಲಾಸ್ ಆಗೋದು. ಆಮೇಲೆ ಅಷ್ಟೇ ಮುಗಿದೋಯ್ತು. ಆಮೇಲೆ ನಾವೆಲ್ಲ ಸುತ್ತಾಡಕ್ಕೆಲ್ಲ ಹೋಗ್ತಿದ್ವಿ. ಸೊ ಇಲ್ಲೆಲ್ಲ ನಾವು ಆಕ್ಟಿಂಗ್ ಕಲಿತಿದ್ವಿ, ವಾಯ್ಸ್ ಅಡಿಕ್ಷನ್, ಭರತನಾಟ್ಯಮು, ಸ್ಟಂಟ್ಸು, ಡ್ಯಾನ್ಸು, ಆಮೇಲೆ ಮೈಮ್ ಹೇಳಿದಲ್ವ, ಮೈಮು, ಆಮೇಲೆ ಇನ್ನು ಏನೇನು ಮೆಡಿಟೇಷನ್ ಮಾಡಿಸೋರು ಇಲ್ಲೆಲ್ಲ. ಆಕ್ಚುಲಿ ಆ ಬೆಡ್ ಎಲ್ಲ ಏನಿದೆ ಅವಾಗ ಇಲ್ಲಿರೋದು ಇಷ್ಟು. ಆ ವಿಡಿಯೋನು ಇದೆ ನನ್ನ ಹತ್ರ, ಒಂದು ವಿಡಿಯೋ ಇದೆ. ಇಲ್ಲಿ ಪಲ್ಟಿ ಬ್ಲಾಕ್ ಫ್ಲಿಪ್ ಹೊಡೆಯೋದಿಲ್ಲ, ಇಲ್ಲೇ ಕಲ್ತಿದ್ದಾರೆ ಆಕ್ಚುಲಿ. ಆ ವಿಡಿಯೋ ಇದೆ ನನ್ನ ಹತ್ರ, ತೋರಿಸ್ತೀನಿ ನಿನಗೆ. ಅದ್ ನಾನು ಅಂತಾನೆ ಗೊತ್ತಾಗಲ್ಲ, ತುಂಬಾ ಸಣ್ಣಕ್ಕಿದ್ರ. 17-18 ವರ್ಷ ಏನೋ ಮೋಸ್ಟ್ಲಿ ಅವಾಗ ನನಗೆ. ಎಷ್ಟು ವರ್ಷ ಲೆಕ್ಕ ಹಾಕು ನೀನೆ. ಅವಾಗೆಲ್ಲ ಇಲ್ಲೇ ಸ್ಟಂಟ್ಸ್ ಎಲ್ಲ ಕಲಿತಾ ಇದ್ದಿದ್ದು. ಚೆನ್ನಾಗಿದೆ, ಚೆನ್ನಾಗಿ ನೋಡಿ ಹೆಂಗಿದೆ ಇವಾಗ, ಹೆಂಗಾಗಿದೆ ಇವಾಗ ನೋಡು ಹಿಂಗಾಗಿದೆ. ಎಷ್ಟು ವರ್ಷ ಆದ್ಮೇಲೆ ಬಂದಿರೋದಣ್ಣ ಇಲ್ಲಿ ನೀವು? ಅದೇ ಲಾಸ್ಟ್ ಒಂದು 11-12 ವರ್ಷ ಆಗಿರ್ಬೋದು. ಇವಾಗ 2026 ನಾನು ಬಂದಿದ್ದು. ಅಟ್ಲೀಸ್ಟ್ ನೋಡೋಣ. ಇದು ಮತ್ತೆ ಆಗ್ಲಿ ಒಂದಷ್ಟು ಜನ ಕೆಲಸ. ಇದು ಗೌರ್ಮೆಂಟ್ ಅಲ್ಲ, ಪ್ರೈವೇಟ್ ಆಗಿದ್ರೆ ಚೆನ್ನಾಗಿ ಮೇಂಟೈನ್ ಆಗಿರೋದೇನೋ. ಬಟ್ ಗೌರ್ಮೆಂಟ್ ಅವರು ಸ್ವಲ್ಪ ಮಾಡಿ ಗೌರ್ಮೆಂಟ್ ಮತ್ತೆ ಇದನ್ನ ಮಾಡಿದ್ರೆ ತುಂಬಾ ಜನಕ್ಕೆ ಹೆಲ್ಪ್ ಆಗುತ್ತೆ ಆಕ್ಚುಲಿ. ಆಗುತ್ತೆ. ಇಲ್ಲಿ ಫೆಸಿಲಿಟೀಸ್ ಏನಿತ್ತು ಅಂದ್ರೆ ನಮ್ಗೆ ಗೌರ್ಮೆಂಟ್ ಕಡೆಯಿಂದ ಒಂದ ಟ್ರಾವೆಲಿಂಗ್ ಇರ್ತಿತ್ತು. ಅಂದ್ರೆ ವಾಪಸ್ ಮನೆಗೆ ಹೋಗ್ಬೋದು, ಬಸ್ ಇರ್ತಿತ್ತು ಫ್ರೀ. ಇಲ್ಲ ಅಂದ್ರೆ ಇಲ್ಲೇ ಸ್ಟೇ ಆಗೋರ್ಗೆ ಹಾಸ್ಟೆಲ್ ಫ್ರೀ ಇತ್ತು. ಬಟ್ ಊಟ ಕಾಸು ಕೊಡ್ಬೇಕಾಯ್ತು, ಬಟ್ ಹಾಸ್ಟೆಲ್ ಎಲ್ಲ ಫ್ರೀ ಇತ್ತು ನಮ್ಗೆ. ಫ್ರೀನಾ ಇಲ್ಲಿ ಕಲಿಬೇಕು ಆಕ್ಟಿಂಗ್ ಅಂದ್ರೆ? ಇಲ್ಲ ನಾನು ಅವಾಗ್ಲೇ 30,000 ಕೊಟ್ಟಿದ್ದೀನಿ. 30,000 ಕೊಟ್ಟಿದ್ದೀನಿ. ಅದೇ ಹೇಳೋದು, ಏನಾರು ಒಂದು ಸ್ವಲ್ಪ ಬೆನಿಫಿಟ್ಸ್ ಕೊಡ್ತಾರೆ ಅಷ್ಟೇ. ಅದೇನ್ ಬೆನಿಫಿಟ್ ನನಗೆ ಗೊತ್ತಿಲ್ಲ. ನನಗೆ 1 ಇಯರ್ 30,000 ಕೊಡ್ಬೇಕು ಆಕ್ಚುಲಿ. ಹಿಂಗೆಲ್ಲ ಆಗಿದೆ. ಈಗ ಜಾಗ ಇದೆ, ಸೊ ಗೌರ್ಮೆಂಟ್ ಇದಕ್ಕೆ ಸ್ವಲ್ಪ ತಿರ್ಗಾ ಇದ್ರ ಬಗ್ಗೆ ಥಿಂಕ್ ಮಾಡಿ ನಡೆಸಬೇಕು ತಿರ್ಗಾ. ಹೌದೌದು. ಇದು ಸುಮ್ನೆ ತಮಾಷೆಗೆ ಹೇಳ್ತಿರೋದು. ಸೂಪರ್ ಆಗಿರೋ ಹುಡುಗಿರೆಲ್ಲ ಬರೋರು ಅವಾಗ. ನಾವು ಲೈನ್ ಹೊಡಿಯಕ್ಕೆಲ್ಲ ಹೋಗ್ತಿದ್ವಿ. ಬಟ್ ಅವರೆಲ್ಲ ದೊಡ್ಡವರು, ನಾನೆಲ್ಲ 18 ವರ್ಷ ಅಲ್ಲೆಲ್ಲ ಬರ್ತಿದ್ರು, ನಮ್ಗಿದ ದೊಡ್ಡವರು.
ಬಟ್ ಆದ್ರೂ ಲೈನ್ ಹೊಡಿತಾ ಇದ್ರಿ. ಸುಮ್ನೆ ಬೀಳಲ್ವಾ? ಬೀಳಲ್ಲ, ಟ್ರೈ ಮಾಡ. ಹೊಡ್ಯಕ್ಕೇನೋ? ಹಾ. ಅವ್ರ ನಮ್ಮನ್ನ ಮೂಸು ನೋಡ್ತಾ ಇರಲ್ಲ, ಯಾರ ಬೇಕೋರಿ ಬಂದ ಮುಂದವ್ರೆ. ಹೈದರಾಬಾದ್ ಅಲ್ಲಿ ಏನ್ ಫಿಲಂ ಸಿಟಿ ಇದೆ ಅದೇ ತರ ಇಲ್ಲಿ ಮಾಡ್ರೆ ತುಂಬಾ ಒಳ್ಳೇದಾಗಿರೋದು. ಹೌದು, ಅದನ್ನ ಈಗೆಲ್ಲ ಅಲ್ಲಿಗೆ ಹೋಗ್ತಾರಲ್ಲ ಶೂಟಿಂಗ್ಗೆ. ಹೌದು, ಮುಂಚೆ ಫಸ್ಟ್ ತಮಿಳ್ನಾಡಿಗೆ ಹೋಗೋರು ಎಲ್ರು, ಚೆನ್ನೈಲಿ. ಹಾ, ಅವಾಗ ಇಡೀ ಎಲ್ಲಾರು ಚೆನ್ನೈ, ಆಮೇಲೆ ಈಗ ಬಂದು ಎಲ್ಲ ಹೈದರಾಬಾದ್, ರಾಮೋಜಿ ಫಿಲಂ, ಬಾಂಬೆ. ಇಲ್ಲಿ ಕರ್ನಾಟಕದಲ್ಲೇ ಆದ್ರೆ ಇನ್ನು ಚೆನ್ನಾಗಿರುತ್ತೆ ಅಲ್ವಾ? ಹೌದು. ನಮ್ಗೂ ಇಲ್ಲಿ ಯಾರೋ ಸ್ಟಾರ್ ಗಿಲ್ ಬಂದಾಗ, ನಮ್ ಫೇವ್ರೇಟ್ ಹೀರೋ ಬಂದಾಗ ಇಲ್ಲೆಲ್ಲ ನೋಡ್ಕೊಂಡು ಫುಲ್ ಪಾಪ್ಯುಲರ್ ಆಗ್ಬಿಡುತ್ತೆ ಅವಾಗ ಇಲ್ಲಿ. ಹೌದೌದೌದು. ಈಗ ಹೈದರಾಬಾದ್ ಅಲ್ಲಿ ಹೆಂಗೆ ದುಡ್ಡು ಕೊಟ್ಟೆ ಹೋಗ್ತಾರೆ ಫಿಲಂ ಸಿಟಿ ನೋಡಕ್ಕೇನೆ, ಹೌದು ಹಂಗೂ ಮಾಡಿ ದುಡ್ಡು ಮಾಡ್ಬೋದು. ಹೌದು. ಅವಾಗ್ಲೇ ಆಸ್ಪುರಂಗದರಿ, ಅದು ಮುಂಚೆ ಅದು ಹಳೇದು. ಬಟ್ ನಾವ್ ರೆಗ್ಯುಲರ್ ಆಗಿ ಹಾರ್ ಬರ್ತಿದ್ದು ಗೇಟ್ ಕ್ಲೋಸ್ ಆದಾಗ ಇಲ್ಲಿಂದ, ಅಲ್ಲಿಂದ ಅಲ್ಲ, ಅದು ಬೇರೆ ದಾರಿ. ಅದು ಕಾಂಪೌಂಡ್ ಅವಾಗ ಇಷ್ಟೇ ಇತ್ತು ಬಂದು ಕಾಲಕ್ಕೆ ಜಂಪ್ ಮಾಡ್ತಿದ್ವಿ. ಕಮಾನ್ ಚಂದ, ನೀವು ಕ್ಯಾನ್ ವೇಟ್. ಅಷ್ಟೇ, ಮಜಾ ಇತ್ತು ಇವೆಲ್ಲ. ಸಖತ್ ಮಜಾ ಇತ್ತಣ್ಣ. ಅಲ್ಲಿದೆಯಲ್ಲ, ಅಲ್ಲಿ ಬಜರಂಗಿ ಸೆಟ್ ಹಾಕಿದ್ವಿ, ಅಲ್ಲಿ ಕಾಣಿಸ್ತಿದ್ಯಾ? ಹಾ ಹಾ. ಅವ್ರೊಂದ್ ಊರ್ಗ್ ಹೋಗ್ತಾರೆ ಗೊತ್ತಾ, ಹಾ. ಬಜರಂಗಿ ಇದು ಅದೇ ಊರಲ್ಲಿ, ಅಲ್ಲಿ ಸೆಟ್ ಹಾಕಿರೋದು. ಬಜರಂಗಿ ಒನ್ನಲ್ಲಿ ತಾನೆ ಹೇಳ್ತಿರೋದು? ಅದೇ ಅಲ್ಲೇ ಸೆಟ್ ಹಾಕಿರೋದು. ಅದೇ ಆಂಜನೇಯ ಸ್ವಾಮಿ ಇರ್ತಾರೆ. ಬಜರಂಗಿ ಹಳ್ಳಿ ಬಂದ್ಬಿಟ್ಟು create ಹಳ್ಳಿ, ಮಾಡಿದ್ಯಲ್ಲ? ಅದೇ ಫುಲ್ ಸೆಟ್ ಹಾಕಿದ್ರೆ ಅಲ್ಲಿ. ಅದು ಆಕ್ಚುಲಿ ಮಳೆಗಾಲದಲ್ಲಿ ಏನಾರ ಬಂದ್ಬಿಟ್ರೆ ಇಲ್ಲಿ, ವಾವ್, ಬ್ಯೂಟಿಫುಲ್ ಅನ್ಸದ್ ಮಾತ್ರ. ಸಕ್ಕತ್ತಾಗಿ ನೋಡಿ, ಹೆಂಗೆ ಎಲ್ಲಿ ಸಕ್ಕತ್ತಾಗಿದೆ ಅಣ್ಣ. ಎಷ್ಟ್ ದೊಡ್ಡ ಜಾಗ ಗೊತ್ತಾ? ಜಾಗ ನೋಡಿ. ಒಂದ್ ಏರ್ಪೋರ್ಟ್ ಮಾಡ್ಬೋದು ಆರಾಮಾಗಿ. ನಾವೇ ಐಡಿಯಾ ಕೊಟ್ಬಿಟ್ವಾ? ಮಾಡೋರ್ ಬೇಕಲ್ಲ, ಮಾಡ್ಬೇಕಲ್ಲ. ಹಾ, ಇಷ್ಟು ವರ್ಷನೇ ಸುಮ್ನಿದ್ದಾರೆ ಅಂದ್ರೆ ನೋಡಿ ಎಷ್ಟ್ ಚೆನ್ನಾಗಿದೆ. ಸಾಯಿಲ್ ಎಷ್ಟು ಕಲರ್ ಆಗ್ಬಿಡುತ್ತೆ ನೋಡಿ. ಹೌದು, ಅದನ್ನ ಹೇಳಿದ್ದು. ಕೈಗೆ ಹಾಕೊಂಡ್ರೆ ಒಂದ್ ರೈಡ್ ಹೋಗಿ ಬರ್ತೀವಿ. ಸುಷ್ಮಿತ್ ಅಂತ ನನ್ನ ಹೆಸರು. ಥ್ಯಾಂಕ್ ಯು. ಆಕ್ಚುಲಿ ನೋಡಿ, ಇವಾಗ ಅಲ್ಲಿ ತನಕ ನಾವು ನಡ್ಕೊಂಡು ಹೋಗ್ಬೇಕಾಯ್ತು, ಬಟ್ ಇವರೊಂದು ಬೈಕ್ ರೈಡ್ ಹೋಗಿ ಬನ್ನಿ, ವಿಡಿಯೋ ಕವರ್ ಮಾಡ್ಕೊಂಡು ಅಂದ್ರು. ಸೊ ಈಗ ನಾನು ಚಂದನ್ ಒಂದ್ ರೈಡ್ ಹೋಗಿ ಬರ್ತೀವಿ. ಥ್ಯಾಂಕ್ ಯು ಬ್ರೋ. ಯಸ್, ಸ್ಟಾರ್ಟ್ ದಿ ರೈಡ್. ಈಗಿನ ಕಾಲದಲ್ಲಿ ನಮ್ಮ ಏರಿಯಾದವ್ರ ಪಕ್ಕದ ಏರಿಯಾದವರೇ ಗಾಡಿ ಕೊಡಲ್ಲ. ಈ ತರ ಅಪರಿಚಿತರು ಕಲಾವಿದ್ರು ಅಂದಿದ ತಕ್ಷಣ ಎಷ್ಟು ಮರ್ಯಾದೆ ಕೊಟ್ಟು ಹೆಂಗ್ ಕೊಟ್ರು ನೋಡಿ ಗಾಡಿ. ಅವ್ರ ಪಾಪ ಹಂಗೆ ಕೇಳಿದ್ರು ಕೊಟ್ರು. ಆಕ್ಚುಲಿ ಕಲಾವಿದ್ರ ಹೌದೌದು. ನಿಮ್ಗೆ ಬೈಕ್ ಮೇಲೆ ತುಂಬಾ ಇಂಟ್ರೆಸ್ಟ್, ಅಡ್ವೆಂಚರಸ್ ಅಂದ್ರೆ ಬೈಕ್ ರೈಡ್ ಮಾಡೋದು? ಅವಾಗೆಲ್ಲ ತುಂಬಾ ಇತ್ತು. ನಾವು ನನ್ನ ಫ್ರೆಂಡ್ಸ್ ಎಲ್ಲ ವರ್ಷದಲ್ಲಿ 2 ಟ್ರಿಪ್ ಹೋಗ್ತಾ ಇದ್ವಿ ಬೈಕಲ್ಲಿ. ನಾವು ರಾಮೇಶ್ವರಂಗೆಲ್ಲ ಹೋಗಿದೀವಿ. ಓ, ಬೈಕ್ ಅಲ್ಲಿ? ಬೆಂಗಳೂರಿಂದ ಮೈಸೂರಿಂದ? ಈಗ್ಲೇ ಸುಮಾರು ವರ್ಷ ಆಯ್ತು. ಇವಾಗೆಲ್ಲ ಯಾರು ಬೈಕ್ ಅಲ್ಲಿ ಬೆಂಗಳೂರು ದಾಟಿ ಹೋಗಿರೋದೇ ಎಷ್ಟು ವರ್ಷ ಆಗೋಯ್ತು. ಹೌದು, ಈಗೆಲ್ಲ ಕಾರು ಕಂಫರ್ಟ್ ಆಗಿ ಹೋಗಿ ಬರೋಣ. ನೋಡಿಲಿ ಮರಗಳು, ನಿಂಗೆ ಹೇಳದ್ನಲ್ಲ. ಎಸ್, ಬ್ಯೂಟಿಫುಲ್ ಆಗಿದೆ. ಇದೊಂಥರ ಅಡ್ವೆಂಚರ್ ಮಾಡ್ದಂಗೆ. ಅಡ್ವೆಂಚರ್ ಬ್ಲಾಗ್. ಬೈಕ್ ಕೊಡ್ತಾವ್ರೆ, ಬೈಕ್ ಕೊಡ್ತಾ ಇದಾರೆ. ಇನ್ನು ಚೆನ್ನಾಗಿದೆ ಇದು. ಅವಾಗ ನನ್ನ ಹತ್ರ ಎಫ್ಝೆಡ್ ಗಾಡಿ ಇತ್ತು. ಓಕೆ, ಇಲ್ಲ ಎಲ್ಲ ಚಾಡ್ತಿದ್ವು ನಾವು. ವ್ಯೂನೇ ಬ್ಯೂಟಿ. ಅದೆಲ್ಲ ಲಕ್ ನೋಡು, ಬೈಕ್ ಸಿಕ್ತು. ಓ ಅಣ್ಣ, ನೀನ್ ಹಿಂಗೆಲ್ಲ ಹೊಡೆದ್ರೆ ಗಾಡಿ ಪಟ್ ಪಟ್ ಅಂತ. ಒಂದ್ ಕೈಯಲ್ಲಿ ಟ್ರೈಪಾಡ್, ಇನ್ನೊಂದ್ ಕೈಯಲ್ಲಿ ಪಿಜ್ಜಾ ಬಾಯಿಲ್ ಹಿಡ್ಕೊಂಡು ಬರ್ತಾ ಇದೀನಿ ನಾನು. ಓ ಮೈ ಗಾಡ್, ಖುಷಿ ಆಯ್ತಾ? ಸಖತ್ ಖುಷಿ ಆಯ್ತು. ಬಂದಿದ್ದಕ್ಕೂ ಸಾರ್ಥಕತೆ ಆಯ್ತು. ನನ್ ಜೊತೆ ಬಂದಿದ್ದಕ್ಕೂ ಸಖತ್ ವರ್ತು. ನಮಗ್ ಬೆಂಗಳೂರಲ್ಲಿ ಈ ತರ ವಾತಾವರಣ ಸಿಗಲ್ಲ. ಬೈಕ್ ಓಡಿಸ್ಬೇಕು ಅಂದ್ರೆ ಬರೀ ಟ್ರಾಫಿಕ್, ಧೂಳು, ಹಂಗೆ ಹಿಂಗೆ ಅಂತ. ಎಷ್ಟು ವಿಶಾಲವಾಗಿದೆ. ನಾನು ಅದಕ್ಕೆ ನೀವು ಕರ್ಕೊಂಡ್ ಬಂದ ತಕ್ಷಣ ಹೆವೆನ್ ಅಂತ ಹೇಳಿದ್ದು. ನನ್ಗಿದು ಸಖತ್ ಇಷ್ಟ, ನನ್ಗೆ ಜಾಗ. ಹೌದು. ಸೀರಿಯಲ್ ಚೆನ್ನಾಗ್ ಬರ್ತಿದ್ಯಾ? ಇಷ್ಟ ಆಗ್ತಾರ ಅವರು? ಇವಾಗ ಇಷ್ಟ ಆಗ್ತಿಲ್ವಾ? ಮುಂಚೆ ಚೆನ್ನಾಗಿತ್ತಾನೆ ಕಾಮಿಡಿ ಇದ್ದಾಗ. ಹೇಳಿ ಹೇಳಿ, ನೀವು ಚಾನೆಲ್ಗೆ ಸ್ವಲ್ಪ ಬೈಕ್ ಕೊಡಲ್ವಾ ನನಗೆ? ನಿಜವಾಗ್ಲೂ ಬೈಕ್ ಕೊಡಲ್ವಾ? ಸುಳ್ಳು ಹೇಳಿ, ಇವ್ರು ಬೈಕ್ ಹತ್ತಾರೆ. ಇವ್ರು ಹೇಳ್ತಾರೆ ನೋಡಿ, ಇಲ್ಲೇ ಪಾತ್ರ ತಾನೇ ನಾನ್ ಮಾಡ್ತಾರೆ. ನಾನು ಏನ್ ಮಾಡ್ಲಿ? ಡೈರೆಕ್ಟರ್ ಏನ್ ಹೇಳ್ತಾರೆ ಮಾಡ್ಬೇಕಾರೆ. ಯಾರನ್ನ ಮದ್ವೆ ಆಗ್ಬೇಕು? ಮದ್ವೆ ಆಗೋಗೈತಲ್ಲ, ಅವ್ರ ಜೊತೆನೆ ಚೆನ್ನಾಗಿರ್ಬೇಕಾ? ಚಾನೆಲ್ ರಿಕ್ವೆಸ್ಟ್ ಮಾಡೋಣ ನಿಮ್ಮಿಂದ. ಹೌದಾ? ಓ, ಥ್ಯಾಂಕ್ ಯು. ನಿಜ ಹೇಳಿ, ಏನ್ ಬೇಜಾರ್ ಮಾಡ್ಕೊಳಲ್ಲ. ಅಲ್ಲ, ಈಗ ತಮಾಷೆ, ಈಗ ತಮಾಷೆನೇ ಇಲ್ವಲ್ಲ. ಅದು ನೋಡ್ತಾನೆ ಇರ್ತಾರೆ. ಸರಿ, ಥ್ಯಾಂಕ್ ಯು. ಬೈ. ಥ್ಯಾಂಕ್ ಯು. ಇದು ಆದರ್ಶ್ ಫಿಲ್ಮ್ ಇನ್ಸ್ಟಿಟ್ಯೂಟ್ ಅಲ್ಲಿ ಫುಡ್ ಸೆಟ್ ಆಗ್ತಿರ್ಲಿಲ್ಲ. ಲಾಸ್ಟ್ ಅಲ್ಲಿ ಕೊನೆ 1-2 ತಿಂಗಳು ಇಲ್ಲಿ ಬಂದು ರೂಮ್ ಮಾಡ್ಕೊಂಡಿದ್ದೆ ಈ ಮನೇಲಿ. ಅಲ್ಲಿ ಅಲ್ಲ, ಫಸ್ಟ್ ಫ್ಲೋರ್ ಅಲ್ಲಿ ಇದು TVS ಎಕ್ಸೆಲ್ ಇದೆಯಲ್ಲ, ಅದ್ರ ಮುಂದೆ ಈ ಬಾಗ್ಲೆಲ್ಲ ಪಕ್ಕದ ಬಾಗ್ಲ ಅಲ್ಲೇ ಇದೆಯಲ್ಲ. ಎಷ್ಟಿದ್ ಬಾಡಿಗೆ? ಇದು 4,500 ಏನೋ ಮಗ. ಅವಾಗ ಇದು 4,500 ಏನೋ.
ಅವಾಗ ನೀವು ನಿಮ್ ಫ್ರೆಂಡ್ಸ್ ನಾನ್ ಇದ್ರಲ್ಲೂ ಟೆರೆಸ್ ಮೇಲೆ ಮಲ್ಕೊಳ್ಳೋದು ಹಣೆ ಬರ ನಮ್ಗೆ ಸೆಕೆಗೆ. ಎಲ್ಲಿ ಏನೇ ಬಿಟ್ರು ನೀವು ಟೆರೆಸ್ ಬಿಡ್ತಾ ಇರ್ಲಿಲ್ಲ. ಈ ಮುಂದೆ ಒಂದು ಚೌಟ್ರಿ ಬರುತ್ತೆ ಚಂದನ್, ಅದು ಆಲ್ಮೋಸ್ಟ್ ಎಲ್ಲಾರು ಮಾಡಿರ್ತಾರೆ, ನಾನೇನ್ ಸ್ಪೆಷಲ್ ಆಗಿ ಹೊಸದಾಗಿ ಏನು ಮಾಡಿಲ್ಲ. ಯಾರ್ದೋ ಮದ್ವೆ ಅನ್ಕೊಂಡೆ ನಾನಿದು. ಆದರ್ಶ್ ಫಿಲ್ಮ್ ಇನ್ಸ್ಟಿಟ್ಯೂಟ್ ಅಲ್ಲಿ ಇರ್ಬೇಕಾರೆ ಅಲ್ಲಿ ಹಂಗ್ ಮಾಡಿದ್ದು. ಅಂದ್ರೆ ಅದು ಮಾಡಿದ ರೀಸನ್ ಏನು ಅಂದ್ರೆ, ಒಂದು ಜೋಬಲ್ಲಿ ದುಡ್ಡು ಇರ್ಲಿಲ್ಲ, ಆಮೇಲೆ ಆತರ ಒಳ್ಳೆ ಊಟ ತಿನ್ನುವಷ್ಟು ದುಡ್ಡು ಇರ್ತಿರ್ಲಿಲ್ಲ ಅವಾಗ ಅಲ್ವಾ. ಅವಾಗ ಏನ್ ಮಾಡೋದು, ಈ ಕಡೆ ಎಲ್ಲಾರು ಬರ್ತಿದ್ವಲ್ಲ, ನಾವು ನಮ್ ಫ್ರೆಂಡ್ಸ್ ಎಲ್ಲ ಸುಮ್ನೆ ಬರೋದು, ಬೇಕು ಅಂತ ಈ ಚೌಟ್ರಿಗೆ ಹೋಗಕ್ಕೆ ಅಂತಾನೆ ಬರೋದು. ಚೆನ್ನಾಗಿರೋ ಇಲ್ಲಿ ಮುಂದೆ ಬಂತೀವಿ, ಚೌಟ್ರಿ ತೋರಿಸ್ತೀನಿ. ಸುಮ್ನೆ ಹೋಗೋದು, ತಿನ್ನೋದು, ಬರೋದಷ್ಟೇ. ಯಾರು ಏನು ಮಾತಾಡ್ಸಿರ್ಲಿಲ್ಲ, ಏನು ಇಲ್ಲ. ಬಟ್ ಒಂದ್ ಕಡೆ ಮಾತ್ರ ಈ ಮಾರ್ವಾಡಿ ನಡೀತಾ ಇತ್ತು. ಅವಾಗ ಮಾತ್ರ ಸಿಗಾಕೊಂಡ್ಬಿಟ್ಟಿದ್ವಿ. ಸಿಗಾಕೊಳ್ಳೋದಂದ್ರೆ, ಯಾರು ನೀವು ಹಂಗೆ ಹಿಂಗೆ ತರ ಕೇಳಿದ್ರು. ನಮ್ಗೆ ಅವ್ರ ಭಾಷೆ ಬರ್ತಾ ಇಲ್ಲ, ಅವ್ರಿಗೆ ನಮ್ ಭಾಷೆ ಅರ್ಥ ಆಗ್ತಿಲ್ಲ. ಪುಣ್ಯಕ್ಕೆ ಅವ್ರು ಯಾವ್ದೋ ಹೊರಗಡೆಯಿಂದ ಬಂದು ಇಲ್ಲಿದ್ದವ್ರು. ಆಮೇಲೆ ಸರಿ ಎಲ್ಲ ಓಡಿ ಜೂಟೆಲ್ಲ, ಅಂದ್ರೆ ಎಸ್ಕೇಪ್ ಜೂಟ್ ಆಗೋದು ಅಂತಾರಲ್ಲ, ಹಂಗೆಲ್ಲ ಓಡಿ ಆಮೇಲೆ ನೋಡಲಿ ಅದೇ ಚೌಟ್ರಿ ಅಲ್ಲಿ ಕಾಣಿಸ್ತಿದೆ ಲೈಟ್ ಹಾಕಲ್ಲ, ಅದು ಆ ಚೌಟ್ರಿ ಅದು. ಓ ದೇವ್ರೆ, ಅದೇ ಹೇಳಿದ್ದು ಚೆನ್ನಾಗ್ ಬಟ್ಟೆ ಹಾಕೊಂಡ್ಬಿಡೋದು ಅಂದ್ರೆ ಹೇಳೋದು, ಊಟಕ್ಕೋಸ್ಕರ ಏನೆಲ್ಲಾ ಮಾಡ್ತಾರಲ್ಲ ಜನ. ಫೈನಲಿ ಬಂದ್ವಿ, ಸಾಯಂಕಾಲ ಆಯ್ತು. 6:30 ನೋಡಿ, ಇಲ್ಲೂ ಕಾರ್ಡ್ ಇದ್ರಲ್ಲೂ ಕಾಣಿಸ್ತಿದೆ 6:30. ತೋರ್ಸ್ಬಿಡೋಣ ನಮ್ಮ ಆಡಿಯನ್ಸ್ಗೆ. ಆಮೇಲೆ 6:30. ಅಯ್ಯಪ್ಪ, ಇನ್ನೊಂದು ಅರ್ಧ ಗಂಟೆ ಬಾ ಕಾಫಿ ಕುಡಿಯೋಷ್ಟ್ರಲ್ಲಿ ಅದು ಟೈಮ್ ಆಗುತ್ತೆ. ಕರೆಕ್ಟಾಗಿ 12 hours ಕಂಪ್ಲೀಟ್ ಆಗುತ್ತೆ ಅಲ್ವಾ. ಹೌದು, ಅದನ್ನೆಲ್ಲ ಏನ್ ಜನರಿಗೆ ನಾವೇನ್ ಸ್ಪೆಷಲ್ ಆಗಿ ಏನ್ ಕಾಫಿ ಕುಡಿಯಲ್ಲ. ತೋರಿಸ್ಬೇಡ. ಆಮೇಲೆ ಆದ್ರೂ 11.5 hours, ಇನ್ನೊಂದು ಅರ್ಧ ಗಂಟೆ ಕಾಫಿ ಕುಡಿಯೋಷ್ಟರಲ್ಲಿ 12 hours ಇವತ್ತಿನ ಚಾಲೆಂಜ್ ಫೈನಲಿ ಕಂಪ್ಲೀಟೆಡ್. ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಒಂದು ದಿನ ನನ್ನ ಕಾಟ ಎಲ್ಲ ತಡ್ಕೊಂಡು ಒಂದಿನ ಚಾಲೆಂಜ್ ನ ಫೈನಲಿ ಕಂಪ್ಲೀಟ್ ಮಾಡಿದ್ರ. ಹೌದು, ನನಗಂತೂ ಸಖತ್ ಖುಷಿ ಆಯ್ತು. ಡಿಫ್ರೆಂಟ್ ಆಗಿತ್ತು ಕಾನ್ಸೆಪ್ಟ್ ಮಾತ್ರ. ಆಕ್ಚುಲಿ ಸರ್ಪ್ರೈಸ್ ಇತ್ತು ನೀವು ಅಲ್ಲಿ ಕರ್ಕೊಂಡು ಹೋಗಿದ್ದು, ಮತ್ತೆ ನಿಮ್ಮ ಮೆಮೊರೀಸ್ ಎಲ್ಲ ಮೆಲುಕು ಹಾಕಿದ್ದೆಲ್ಲ ಸೂಪರ್ ಆಗಿತ್ತು. ನಿಮ್ಗೇನ್ ಅನ್ಸ್ತು? ನಂಗೆ ಆಕ್ಚುಲಿ ಮತ್ತೆ ನಿನ್ನ ಈ ವ್ಲಾಗಿಂದ ಮತ್ತೆ ನನಗೆ ಮತ್ತೆ ನಂದೇ ಹಳೆ ಮೆಮೊರೀಸ್ ವಾಪಸ್ ಆ ಮೆಮೊರೀಸ್ ಎಲ್ಲ ಅಂದ್ರೆ ಬರೀ ನೆನ್ಪು ಮಾಡ್ಕೋತಿದ್ದೆ. ಬಟ್ ಇವತ್ತು ಹೋಗಿ ಮತ್ತೆ ಆ ಜಾಗಕ್ಕೆ ಹೋಗಿ ಮತ್ತೆ ಆ ಜಾಗ ನೋಡಿದ್ಮೇಲೆ ಒಂಥರ ಎಕ್ಸೈಟ್ಮೆಂಟ್. ಓ ವಾವ್, ಎಷ್ಟೋ ವರ್ಷದ ಮೇಲೆ ಬಂದಿದ್ದೀನಿ. ಆ ಜಾಗ ನೋಡಿದಾಗ ಎಷ್ಟು ಮೆಮೊರೀಸ್ ನೆನಪಾಯ್ತು. ಆಮೇಲೆ ಇವಾಗ ಹೆಂಗಿದೆ, ಅವಾಗ ಹೆಂಗಿತ್ತು, ಸ್ವಲ್ಪ ಬೇಜಾರು ಆಯ್ತು, ಖುಷಿ. ಒಟ್ನಲ್ಲಿ ನಾನು ಹೋಗಿದ್ದು ಖುಷಿ ಆಯ್ತು, ಬಟ್ ಆ ಜಾಗ ಹಂಗಾಗಿದೆಯಲ್ಲ ಅಂತ ನೋಡಿ ಸ್ವಲ್ಪ ಬೇಜಾರು ಆಯ್ತು. ಬಟ್ ಓವರ್ ಆಲ್ ಡೇ ಒಂದು. ಆಮೇಲೆ ಇನ್ನೊಂದು ಥ್ಯಾಂಕ್ಸ್ ಕಣಪ್ಪ, ನೀನು ನಿನ್ ಪುಣ್ಯಾತ್ಮ, ನೀನು ಸದ್ಯ ಎಲ್ರು ಕೇಳತ್ತಾರ ಅದೇ ಪ್ರಶ್ನೆ ಕೇಳಿ ನಂಗೆ ಬೋರ್ ಹೊಡಿಸ್ಲಿಲ್ಲ. ನನಗ್ ಸಾಕಾಗೋಗಿತ್ತು ಸರ್, ನಿಮ್ ಈ ಸೀರಿಯಲ್ ಅಲ್ಲಿ ಅವ್ರ ಕ್ಯಾರೆಕ್ಟರ್, ಈ ಕ್ಯಾರೆಕ್ಟರ್ ಹೇಳಿ, ಅವ್ರ ಬಗ್ಗೆ ಹೇಳಿ, ಇವ್ರ ಬಗ್ಗೆ ಹೇಳಿ, ಅದೇನಾಗುತ್ತೆ ಸೀರಿಯಲ್, ಇದೇನಾಗುತ್ತೆ, ಅದ್ ಯಾವ್ದೂ ಕೇಳದೆ ಬೇರೆ ತರ ಏನೋ ಪ್ಲಾನ್ ಮಾಡಿದ್ರೆ ಅದೇ ಖುಷಿ ಕಣಪ್ಪ. ಅಭಿಮಾನಿಗಳ ಬಗ್ಗೆ ಹೇಳ್ಬೇಕು ನಿಮ್ಗೆ. ಹೋಗ್ತಾನೆ ನಮ್ಗೆ ಈ ತರ ಎಲ್ಲಿ 3 ಜನ ಸಿಕ್ಕಿದ್ರು, 3 ಫ್ಯಾಮಿಲಿ. ಹೌದು, ಇಷ್ಟು ಚೆನ್ನಾಗಿ ಮಾತಾಡ್ಸಿದ್ರು. ಖುಷಿನೇ ಅಲ್ವಾ. ಅಂದ್ರೆ ಒಬ್ಬ ಆರ್ಟಿಸ್ಟ್ಗೆ ರೆಕಗ್ನೈಸೇಷನ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಅದು ಯಾವುದೇ ಪಾತ್ರ ಮಾಡ್ಬೇಕಾದ್ರೆ ಅಷ್ಟೇ, ನೆಗೆಟಿವ್ ಪಾಸಿಟಿವ್, ಎಂಡ್ ಆಫ್ ದಿ ಡೇ ಅವ್ರು ಕೊಡೋ ಪ್ರೀತಿನೇ ಮುಖ್ಯ. ಇವತ್ತು ನಾನು ಒಂದ್ ವೇಳೆ ಏನಾದ್ರೂ ಒಂದ್ ಒಳ್ಳೆ ಬಟ್ಟೆ ಹಾಕ್ತಿದೀನಿ, ಒಂದ್ ಒಳ್ಳೆ ಊಟ ತಿಂತಿದೀನಿ, ಒಂದ್ ಒಳ್ಳೆ ಗಾಡಿಲಿ ಓಡಾಡ್ತಿದೀನಿ ಅಂದ್ರೆ ಅದಕ್ಕೆ ಕಾರಣಗಳು ನೀವೇ. ಅಂದ್ರೆ ಯಾಕಂದ್ರೆ ನೀವುಗಳು ಬೆನ್ ತಟ್ಟಿ ನಾನು ಸ್ಕ್ರೀನಲ್ಲಿ ಬಂದಾಗ ನನ್ ಪಾತ್ರ ಮಾಡ್ಬೇಕಾದ್ರೆ ನೀವು ಒಂದ್ ವೇಳೆ ನನ್ಗೆ ಬೆನ್ ತಟ್ಟಿ ಬೆಳೆಸ್ಲಿಲ್ಲ ಅಂದಿದ್ರೆ, ಇವಾಗ ನಾನು ಹೇಳ್ತಿರೋದಂತ ಎಷ್ಟೋ ಜನ ಕಲಾವಿದರುಗಳಿದ್ದಾರೆ, ಇಲ್ಲ ಅಂತಲ್ಲ. ಬಟ್ ಎಲ್ರಿಗೂ ಈ ತರ ಸಪೋರ್ಟ್ ಸಿಗಲ್ಲ, ಅಥವಾ ಎಲ್ರಿಗೂ ಆತರ ಒಂದು ಆಡಿಯನ್ಸ್ ಈ ತರ ಬಂದು ನಿಲ್ಸಿ ಫೋಟೋ ಎಲ್ಲ ತಗೊಳ್ಳೋಂಥದ್ದು ಎಷ್ಟೊಂದು ಜನಕ್ಕೆ ಸಿಗಲ್ಲ. 100 ಅಲ್ಲಿ ಒಂದು ಈ ತರದ ಒಂದು 20% ಅನ್ಕೋ. ಆ 20% ಅಲ್ಲಿ ನಾನು ಸಿಕ್ಕಿದ್ದೀನಿ ಅಂದಾಗ ಖಂಡಿತವಾಗ್ಲೂ ಅಂದ್ರೆ ಈಗ ಜನಗಳು ನನ್ನ ನೋಡ್ತಾರೆ, ನನ್ಗೋಸ್ಕರ ನೋಡ್ತಿದಾರೆ ಅಂದಾಗ, ನನ್ಗೋಸ್ಕರ ಯಾರೋ ಕತೆ ಬರೀತಾರೆ, ನನ್ಗೋಸ್ಕರ ಇನ್ನೊಬ್ರು ಯಾರೋ ಅವಕಾಶ ಕೊಡ್ತಾರಲ್ವಾ. ಸೊ ಎಲ್ಲ ನಿಮ್ಗೆ ಥ್ಯಾಂಕ್ಸ್ ಹೋಗ್ಬೇಕು. ಸೊ ಥ್ಯಾಂಕ್ಸ್ ಅನ್ನೋ ಪದನು ಕಮ್ಮಿನೇ, ಬಟ್ ಥ್ಯಾಂಕ್ಸ್ ಅನ್ನೋ ಪದ ಬಿಟ್ಟು ಬೇರೆ ಏನು ಕಂಡು ಹಿಡ್ದಿಲ್ವಲ್ಲ. ಟಾಟಾ ಬಾಯಿ ಹೇಳೋ ಸಮಯ ಬಂತು. ಅಯ್ಯೋ, ಇನ್ನೊಂದ್ ಮರ್ತೋದೆ. ಮದುವೆ ಯಾವಾಗ ಆಗ್ತೀರಾ? ಮದುವೆ ಟೈಮ್ ಬಂದಾಗ ಆಗ್ತೀನಿ. ಟೈಮ್ ಲವ್ ಗಿವ್ ಏನಾರು ಮಾಡ್ತಿದ್ದೀರಾ? ಎಕ್ಸ್ಕ್ಲೂಸಿವ್ ನಮ್ಮ ಬ್ಲಾಗ್ ನಲ್ಲೇ. ಅದನ್ನು ಹೇಳ್ಬೇಕಾ? ಯಾರು ಅಂತ ಗೊತ್ತಾಗ್ಬೇಕಾ? ಹೌದೌದು, ಪಕ್ಕಾ ಗೊತ್ತಾಗ್ಬೇಕು. ಇವಾಗ ಹೇಳಲೇಬೇಕು. ಲವ್ ಇದೆ ಅಂದಂಗ ಆಯ್ತು. ಹಂಗಂದ್ರೆ ಗೊತ್ತಾರೆ ನಿನ್ಗೆ ಖುಷಿನಾ? ಫುಲ್ ಖುಷಿ. ಅಣ್ಣನ್ ಲವರ್ ರಿವೀಲ್ ಮಾಡ್ತಾ ಇದೀನಲ್ಲ ನಾನು. ಸರಿ, ಹಂಗಾದ್ರೆ ಸುಶ್ಮಿತ್ ಅಣ್ಣನ ಲವರ್ ನೇಮ್ ಹೇಳ್ಬೇಕು ಅಂದ್ರೆ, ಅವ್ರು ಯಾರು ಅಂತ ಗೊತ್ತಾಗ್ಬೇಕು ಅಂದ್ರೆ ನನ್ ಮದ್ವೆ ಕಾರ್ಡ್ ಕೊಡ್ತೀನಿ, ಮದ್ವೆಗೆ ಬಂದು ನೋಡ್ಕೊ. ಓಕೆ ಫ್ರೆಂಡ್ಸ್, ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ರಿಗೂ ಟಾಟಾ, ಬಾಯ್ ಬಾಯ್. ಬಾಯ್ ಬಾಯ್.